ಓದುವಂತಹ ಭವನ ಮೂರ್ಖನಾಗಿರುವುದಿಲ್ಲ. ಜಪ ಮಾಡುವವನಿಗೆ ಪಾಪದ ಒಂದು ಭಯ ಎನ್ನುವುದೇ ಇರುವುದಿಲ್ಲ. ಮೌನವಾಗಿ ಇರುವಂಥವನಿಗೆ ಜಗಳದ ಭಯವೇ ಇರುವುದಿಲ್ಲ. ಯಾವಾಗಲೂ ಎಚ್ಚರಿಕೆಯಿಂದ ಇರುವಂತಹ ವ್ಯಕ್ತಿಗೆ ಭಯದ ಭೀತಿ ಎನ್ನುವುದೇ ಇರುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಎಚ್ಚರಿಕೆಯಿಂದ ಜೀವನವನ್ನು ನಡೆಸುವುದನ್ನು ಕಲಿಯಬೇಕು. ನಾವು ಭಯಪಡಬೇಕಾಗಿರುವುದು ನಮ್ಮನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಮಾತ್ರ. ನಮ್ಮ ಕಣ್ಣಿಗೆ ಕಾಣದ ಕೆಟ್ಟದ್ದಾಗಿ ಮಾತನಾಡುವಂತಹ ಜನರಿಗೆ ಭಯಪಟ್ಟು ಪ್ರಯೋಜನವಾಗುವುದಿಲ್ಲ. ಒಳ್ಳೆಯ ಸಂಬಂಧಗಳಿಗೆ ಬೆಲೆಯನ್ನು ಕೊಡಿ ಹಾಗೂ ಪ್ರೀತಿ ಹಂಚಿ ಉಳಿಸಿಕೊಳ್ಳಿ. ಕೆಟ್ಟ ಸಂಬಂಧಗಳನ್ನು ಮೌನವಾಗಿಯೇ ಇದ್ದು ದೂರನೇ ಸರಿಸಿಬಿಡಿ. ಏಕೆಂದರೆ ಕೆಟ್ಟ ಸಂಬಂಧಗಳಿಂದ ನಮ್ಮ ಜೀವನವಾಗಲಿ ನಮ್ಮ ಸಂಬಂಧಗಳಲ್ಲಾಗಲಿ ಹೆಚ್ಚಾಗಿ ಬಿರುಕು ಮೂಡುವುದೇ ವಿನಃ ಸಂಬಂಧಗಳಲ್ಲಿ ಗಟ್ಟಿತನ ಎನ್ನುವುದು ಇರುವುದೇ ಇಲ್ಲ. ಹಾಗೂ ಸಂಬಂಧಗಳಲ್ಲಿ ಆತ್ಮೀಯತೆ ವಿಶ್ವಾಸ ಎನ್ನುವುದೇ ಇರಲು ಸಾಧ್ಯವಾಗುವುದಿಲ್ಲ. ಯಾವುದಾದರೂ ನಿಮ್ಮನ್ನು ಅನುಮಾನಿಸಿದರೆ ಹೆದರಬೇಡಿ. ಏಕೆಂದರೆ ಕೆಲವರಿಗೆ ನಿಮ್ಮ ಒಳ್ಳೆಯತನ ಅರಿವಾಗುವುದೇ ಇಲ್ಲ. ಅವರು ವಜ್ರವನ್ನು ಗಾಜು ಎಂದು ಕೊಂಡಿರುತ್ತಾರೆ. ಹಾಗಾಗಿ ಅಂಥವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಒಂದು ವೇಳೆ ಯಶಸ್ಸನ್ನು ಸಾಧಿಸಲು ದೇಹ ದುರ್ಬಲವಾಗಿರಬಹುದು. ಬುದ್ಧಿವಂತಿಕೆ ಮತ್ತು ಕಾರ್ಯ ಸಾಧನೆಯ ಸಾಮರ್ಥ್ಯ ಇದ್ದರೆ ಸಾಕು. ನೀವು ಏನಾದರೂ ಸಾಧಿಸಬಹುದು. ಸಾಧಿಸುವಂತಹ ಛಲ ನಿಮ್ಮಲ್ಲಿರಬೇಕು ಅಷ್ಟೇ. ನೀವು ಸಂತೋಷದಿಂದ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುವುದನ್ನು ಕಲಿಯಿರಿ. ಆಗ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳು ತನ್ನಿಂದ ತಾನೆಯೇ ದೂರವಾಗುವುದು. ಮನೆಯ ಅಡಿಪಾಯ ಗಟ್ಟಿಯಾಗಿದ್ದರೆ ಮನೆಯೂ ಕೂಡ ಮುರಿದು ಬೀಳುವುದಿಲ್ಲ. ಹಾಗೆಯೇ ಜೀವನದಲ್ಲಿ ನಂಬಿಕೆ ಎನ್ನುವಂತಹ ಅಡಿಪಾಯ ಗಟ್ಟಿಯಾಗಿ ಇದ್ದರೆ ಸ್ನೇಹವಾಗಲಿ ಪ್ರೀತಿಯಾಗಲಿ ಸಂಬಂಧಗಳು ಆಗಲಿ ಮುರಿದು ಬೀಳಲು ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಸ್ನೇಹವನ್ನಾಗಲಿ ಪ್ರೀತಿಯನ್ನಾಗಲಿ ನಂಬಿಕೆಯನ್ನಾಗಲಿ ಸಂಬಂಧವನ್ನಾಗಲಿ ಉಳಿಸಿಕೊಳ್ಳಬೇಕು ಎನ್ನುವುದಾದರೆ ಜೀವನದಲ್ಲಿ ತಾಳ್ಮೆ ಎನ್ನುವುದು ಬಹಳ ಮುಖ್ಯ. ಸುಳ್ಳು ಮೋಸ ವಂಚನೆ ಇವು ಎಲ್ಲವೂ ದೇವರ ಬಳಿ ಸಾಲ ಪಡೆದಂತೆ. ಒಂದಲ್ಲ ಒಂದು ದಿನ ಇದರ ಬಡ್ಡಿ ಸಮೇತವಾಗಿ ನಾವು ಕಟ್ಟಲೇಬೇಕು. ಹಾಗಾಗಿ ಜೀವನದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿಗಳು ದೇವರ ಉಳಿತಾಯ ಖಾತೆಗೆ ನಾವು ಜಮಾ ಮಾಡಿದಂತೆ. ಕಷ್ಟದ ಕಾಲದಲ್ಲಿ ಇವುಗಳು ನಮಗೆ ಸಹಾಯಕ್ಕೆ ಬಂದೇ ಬರುತ್ತವೆ. ಹಾಗಾಗಿ ಸತ್ಯದ ಧರ್ಮದ ಸ್ನೇಹದ ದಾರಿಯಲ್ಲಿ ನಡೆಯುವುದನ್ನು ಕಲಿತುಕೊಳ್ಳಿ. ಮನುಷ್ಯನಿಗೆ ಅಹಂಕಾರ ಬರಲು ಕಾರಣವೇನೆಂದರೆ ಕೋಪ ಮತ್ತು ಯೌವನ, ಅಧಿಕಾರ ಮತ್ತು ಸಂಪತ್ತು ಹಾಗೂ ಖ್ಯಾತಿ ಇಲ್ಲವೋ ಯಾವತ್ತಿಗೂ ಶಾಶ್ವತವಲ್ಲ ಎನ್ನುವುದು ನಮಗೆ ತಿಳಿದಿರಲಿ. ಏಕೆಂದರೆ ಮನುಷ್ಯನಿಗೆ ಇಂದು ಬಂದಿದ್ದು ನಾಳೆ ಹೋಗಬಹುದು. ದೇವರು ಕೊಡುವುದನ್ನು ಗೊತ್ತಿರುವವನಿಗೆ ಕಸಿದುಕೊಳ್ಳುವುದು ಕೂಡ ಗೊತ್ತಿರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಏಕೆಂದರೆ ಈ ಪ್ರಪಂಚದಲ್ಲಿ ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಎನ್ನುವ ಅರಿವನ್ನು ಜೀವನದಲ್ಲಿ ಇದ್ದಾಗ ಮಾತ್ರ ನಾವು ಮುಂದುವರಿಯಲು ಸಾಧ್ಯವಾಗುವುದು. ಆದಷ್ಟು ವಿನಯವಂತರಾಗಿ ಬದುಕುವುದನ್ನು ಕಲಿತುಕೊಳ್ಳಿ. ದೊಡ್ಡವರಿಗೆ ಸಣ್ಣವರಿಗೆ ಹೇಗೆ ಮಾತನಾಡಬೇಕು ಎನ್ನುವಂತಹ ಪರಿಜ್ಞಾನವನ್ನು ಹೊಂದಿ ಜೀವನವನ್ನು ನಡೆಸಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಸಹನೆ ಇಲ್ಲದಂತಹ ಹೆಂಡತಿ, ಸಂಪಾದನೆ ಇಲ್ಲದಂತಹ ಗಂಡ, ಮಾತು ಕೇಳದಂತಹ ಮಕ್ಕಳು ಇವು ಸುಖ ಸಂಸಾರದ ಶತ್ರುಗಳಾಗಿರುತ್ತವೆ. ಹಾಗಾಗಿ ಇಂತಹ ಲಕ್ಷಣಗಳು ನಮ್ಮ ಸಂಸಾರದಲ್ಲಿ ಬರದೇ ಇರುವ ಹಾಗೆ ನೋಡಿಕೊಳ್ಳಿ. ತಾನಾಗಿ ಬಂದಿದ್ದನ್ನು ಸ್ವೀಕರಿಸಿ, ತಿರಸ್ಕರಿಸಬೇಡಿ. ನಿಮಗೆ ಬೇಕಾದದ್ದನ್ನು ಭಗವಂತ ಕೊಟ್ಟೇ ಕೊಡುತ್ತಾನೆ. ಹಾಗಾಗಿ ಜೀವನದಲ್ಲಿ ಯಾವ ಸ್ಥಿತಿಗತಿಗಳು ಯಾವ ಕಷ್ಟಗಳು ಯಾವ ತೊಂದರೆಗಳು ಬರುತ್ತಿವೆಯೋ ಅದನ್ನು ಮನಸ್ಪೂರ್ವಕವಾಗಿ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಕಷ್ಟಗಳನ್ನು ಕೊಡುವಂತಹ ಭಗವಂತನಿಗೂ ಕೂಡ ಗೊತ್ತಿರುತ್ತದೆ ಈ ಮನುಷ್ಯನಿಗೆ ಯಾವಾಗ ನಾನು ಸುಖವನ್ನು ಕೊಡಬೇಕು ಎಂದು. ಮನುಷ್ಯನು ತಾನು ಮಾಡುವಂತಹ ಕೆಲಸಗಳಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ತನ್ನ ಹುಟ್ಟಿನಿಂದ ಅಲ್ಲ. ಹಾಗಾಗಿ ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆ ಪ್ರಾಮಾಣಿಕತೆ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಯಾವುದೇ ಕೆಲಸವಾದರೂ ಸರಿ ಅದರಲ್ಲಿ ನಾವು ಯಶಸ್ವಿಯಾಗಲು ಸಾಧ್ಯವಾಗುವುದು.
ಆದರೆ ಸಾಧಿಸುವಂತಹ ಛಲ ಹಾಗೂ ನಿರಂತರವಾಗಿರುವಂತಹ ಪ್ರಯತ್ನ ಶ್ರಮ ನಿಮ್ಮದಾಗಿದ್ದಾಗ ಮಾತ್ರ ನೀವು ಜೀವನದಲ್ಲಿ ಆಗಲಿ ಅಥವಾ ನೀವು ಅಂದುಕೊಂಡಂತಹ ಗುರಿಯನ್ನಾಗಲಿ ಸಾಧಿಸಲು ಸಾಧ್ಯವಾಗುವುದು. ಜೀವನದಲ್ಲಿ ಇವುಗಳನ್ನು ನೆನಪಿನಲ್ಲಿ ಇಡಿ. ಕನ್ನಡಿ ಸುಳ್ಳು ಹೇಳುವುದೇ ಇಲ್ಲ. ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ. ಸತ್ಯ ಶಕ್ತಿಯನ್ನು ತುಂಬುತ್ತದೆ. ಪ್ರೇಮ ಎನ್ನುವುದು ದ್ವೇಷವನ್ನು ಮರೆಸುತ್ತದೆ. ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ. ಹಾಗಾಗಿ ಪ್ರೇಮವನ್ನಾಗಲಿ ಸಂತೋಷವನ್ನು ಜೀವನದಲ್ಲಿ ತಂದುಕೊಳ್ಳಬೇಕು ಎನ್ನುವುದಾಗಲಿ ಇದ್ದಾಗ ನಾವು ಆದಷ್ಟು ವಿನಯದಿಂದ ಹಾಗೂ ನಮ್ರತೆಯ ಜೀವನವನ್ನು ನಡೆಸುವುದನ್ನು ಕಲಿಯಬೇಕು. ಅತಿ ದೊಡ್ಡ ಗುರು ಮಂತ್ರವೇನೆಂದರೆ ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಏನನ್ನು ಹಂಚಿಕೊಳ್ಳಬೇಡಿ. ಒಂದು ವೇಳೆ ಹಂಚಿಕೊಂಡಿದ್ದಾದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಂಡಿದ್ದೀರಿ ಎಂದರ್ಥವಾಗುತ್ತದೆ. ಏಕೆಂದರೆ ಇಂದಿನ ಪ್ರಪಂಚದಲ್ಲಿ ಇಂದಿನ ಮಾನವರು ಯಾವಾಗ ಹೇಗೆ ಇರುತ್ತಾರೆ ಎನ್ನುವುದನ್ನು ಹೇಳಲು ಸಾಧ್ಯವೇ ಇಲ್ಲ. ಇವತ್ತು ನಿನಗೆ ತುಂಬ ಸ್ನೇಹಿತನಾಗಿದ್ದವನು ನಾಳೆಯ ದಿನ ನಿನ್ನ ಶತ್ರು ಕೂಡ ಆಗಬಲ್ಲ. ಇಂದು ನಿನ್ನ ಶತ್ರು ಆಗಿದ್ದವನು ನಾಳೆಯ ದಿನ ಅತಿಯಾದಂತಹ ಮಿತ್ರನು ಆಗಬಲ್ಲ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆಯೇ ಕೆಟ್ಟವನು ರಾವಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆಯೇ ಕೆಟ್ಟವನು ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆಯೇ ಕೆಟ್ಟವನು ದುರ್ಯೋಧನ. ಹಾಗಾಗಿ ನಾವು ಏನನ್ನು ಹೇಗೆ ಮಾಡಬೇಕು, ಹೇಗೆ ಜೀವನವನ್ನು ಸರಿದಾರಿಯಲ್ಲಿ ನಡೆಸಬೇಕು ಎನ್ನುವಂತಹ ಪರಿಯನ್ನು ಎನ್ನುವಂತಹ ಜ್ಞಾನವನ್ನು ಹೊಂದಿ ಜೀವನವನ್ನು ನಡೆಸಿ. ಏನೇ ಆದರೂ ಕೂಡ ಭಗವಂತ ನಮ್ಮ ಒಳ್ಳೆಯದರ ಬಗ್ಗೆಯೇ ಯೋಚನೆಯನ್ನು ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ನಾವು ಇಂದು ಏನೇ ಆಗಿದ್ದರೂ ಕೂಡ ಅದು ಭಗವಂತನ ಆಶೀರ್ವಾದವಾಗಿರುತ್ತದೆ. ಅದನ್ನು ಭಗವಂತ ಈ ಮೊದಲೇ ನಿರ್ಣಯವನ್ನು ಮಾಡಿರುತ್ತಾನೆ. ನೀನು ಏನೇ ಮಾಡಿದರೂ ಈ ಪ್ರಪಂಚ ನಿನ್ನನ್ನು ಕೆಟ್ಟವನು ಎನಿಸುತ್ತದೆ. ಆದರೆ ಬೇರೆ ಯಾರಿಗೂ ನೋವು ಕೊಡದೆ ನಿನ್ನ ಪಾಡಿಗೆ ನೀನು ಇದ್ದು ಜೀವಿಸಿದರೂ ಕೂಡ ಈ ಪ್ರಪಂಚ ಏನಾದರೂ ಒಂದು ಅನ್ನುತ್ತಲೇ ಇರುತ್ತದೆ. ಮಾತನಾಡುವಂತಹ ವ್ಯಕ್ತಿಗಳಿಗೆ ಮಾತೇ ಪ್ರಪಂಚ. ಅವರು ಬೇರೆಯವರ ಬಗ್ಗೆ ಕಂಡವರ ಜೀವನದ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಅವರಿಗೆ ಬೇರೆ ಕೆಲಸ ಎನ್ನುವುದೇ ಇರುವುದಿಲ್ಲ. ಅವರು ಅದೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡಿರುತ್ತಾರೆ. ಬೆಳೆಯುತ್ತಿರುವಂತಹ ವ್ಯಕ್ತಿಗಳನ್ನು ನೋಡಿದರೆ ಅವರಿಗೆ ಸಹಿಸಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಒಂದು ಅವರು ಕೂಡ ಬೆಳೆಯುವುದಿಲ್ಲ, ಬೆಳೆಯುವಂಥವರಿಗೂ ಕೂಡ ಅವರು ಆಶೀರ್ವಾದವನ್ನು ಮಾಡುವುದಿಲ್ಲ. ಅದರ ಬದಲಾಗಿ ಬೆಳೆಯುತ್ತಿರುವಂತಹ ವ್ಯಕ್ತಿಗಳ ಕಾಲನ್ನು ಎಳೆಯುತ್ತಾ ತಮ್ಮ ಜೀವನವನ್ನು ಕಳೆಯುತ್ತಿರುತ್ತಾರೆ. ಅಂಥವರ ಮಾತಿಗೆ ನೀವು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನೀವು ಏನು ಮಾಡುತ್ತಿದ್ದೀರಾ ಎನ್ನುವುದು ನಿಮಗೆ ಗೊತ್ತಿರುತ್ತದೆ. ನಿಮ್ಮ ವ್ಯಕ್ತಿತ್ವ ಏನು ಎನ್ನುವುದು ಮಾತ್ರ ನಿಮಗೆ ಗೊತ್ತಿರುತ್ತದೆ. ಕಂಡವರ ಮಾತು, ಅವರು ಆಡುವಂತಹ ಮಾತಿಗೂ ನಿಮ್ಮ ಜೀವನ ಶೈಲಿಗೂ ಸಂಬಂಧವೇ ಇರುವುದಿಲ್ಲ. ಅಂಥವರ ಬಗ್ಗೆ ತಲೆಗೆಡಿಸಿಕೊಂಡು ನಿಮ್ಮ ಸಾಧನೆಯನ್ನು ಏಕೆ ಕೈಬಿಡುವುದು? ಸಂಬಂಧ ಎನ್ನುವುದು ಕಳೆದು ಹೋದರೂ ಸಹ ಜೀವನದಲ್ಲಿ ನಿಜವನ್ನೇ ಹೇಳಿ. ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ತುಂಡಾದಂತಹ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು. ಆದರೆ ಕಳೆದು ಹೋದಂತಹ ನಂಬಿಕೆ ತಿರುಗಿ ಒಂದಾಗಲು ಸಾಧ್ಯವೇ ಆಗಿರುವುದಿಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಯಾರ ನಂಬಿಕೆಯನ್ನು ಕೂಡ ಹಾಳು ಮಾಡಬಾರದು. ನಂಬಿಕೆಗೆ ಅರ್ಹವಾಗಿರುವಂತಹ ವ್ಯಕ್ತಿಗಳು ನಾವಾಗಿರಬೇಕು. ಯಾವಾಗಲೂ ಆದಷ್ಟು ಸತ್ಯ, ಧರ್ಮ, ನಿಷ್ಠೆಯ ದಾರಿಯಲ್ಲಿಯೇ ಬದುಕುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಸತ್ಯವಾಗಲಿ, ಧರ್ಮವಾಗಲಿ, ನಿಷ್ಠೆಯಾಗಲಿ, ಪ್ರಾಮಾಣಿಕತೆಯಾಗಲಿ ಇದ್ದಂಥವರಿಗೆ ದೇವರು ಬಹಳ ಬೇಗನೆ ಒಲಿಯುತ್ತಾನೆ. ಅಂಥವರಿಗೆ ದೇವರು ಎಂದರೆ ಬಹಳ ಇಷ್ಟ. ಸಮಯ ಬರುವವರೆಗೂ ಮಾತ್ರ ಸುಳ್ಳು ಪ್ರಬಲವಾಗಿರುತ್ತದೆ. ಸಮಯ ಬಂದ ನಂತರ ಸತ್ಯದ ಪ್ರಚಾರಕ್ಕೆ ಸುಳ್ಳು ಸತ್ತು ಹೋಗುತ್ತದೆ. ಹಾಗಾಗಿ ನಾವು ಎಂದೆಂದಿಗೂ ಸತ್ಯವನ್ನೇ ಮಾತನಾಡುವುದನ್ನು ಕಲಿತುಕೊಳ್ಳಬೇಕು. ಸುಳ್ಳಿನ ಒಂದು ಜೀವನ ಎನ್ನುವುದು ನಿರಂತರವಾಗಿರುವಂತಹ ಜೀವನ ಅಲ್ಲವೇ ಅಲ್ಲ. ಸತ್ಯದ ಒಂದು ಜೀವನ ಎನ್ನುವುದು ನಾವು ಇರುವವರೆಗೂ ಕೂಡ ಅದು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ.
ಸತ್ಯಕ್ಕೆ ಎಂದೆಂದಿಗೂ ಜಯ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕೈಲಾಗದೇ ಇರುವಂತಹ ಶತ್ರುವಿನ ಆಯುಧ ಏನೆಂದರೆ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡುವುದು. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ನಾವು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೆ ಸುಮ್ಮನಿದ್ದು ಕಾದು ನೋಡಬೇಕು ಅಷ್ಟೇ. ಏಕೆಂದರೆ ನಾವು ಪುಣ್ಯವಂತರಾಗಿದ್ದರೆ ಅದನ್ನೆಲ್ಲವನ್ನು ಕೂಡ ನಾವು ನಮ್ಮ ಕಣ್ಣಾರೆಯೇ ನೋಡಿರುತ್ತೇವೆ. ಯಾರು ಏನನ್ನ ಮಾಡುತ್ತಾರೆಯೋ ಅದನ್ನೇ ಅನುಭವಿಸುತ್ತಾರೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಅನುಭವಿಸುತ್ತಾರೆ. ಇನ್ನೊಬ್ಬರಿಗೆ ಕೇಡನ್ನು ಬಯಸಿದವರಿಗೆ ದೇವರು ಅವರಿಗೂ ಕೂಡ ಕೇಡನ್ನು ಬಯಸುವಂತಹ ವ್ಯಕ್ತಿಗಳನ್ನು ಈ ಭೂಮಿಯ ಮೇಲೆ ಸೃಷ್ಟಿ ಮಾಡಿರುತ್ತಾನೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ನಡೆಸಬೇಕು. ಅನ್ನದಾನ ಮತ್ತು ವಿದ್ಯಾದಾನಗಿಂತ ಶ್ರೇಷ್ಠವಾಗಿರುವಂತಹ ದಾನ ಮತ್ತೊಂದಿಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಕಳೆಯಿರಿ. ಪ್ರತಿಯೊಂದು ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಕಷ್ಟ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಿ ಇರಲು ಹೋಗಲೇಬೇಡ. ಏಕೆಂದರೆ ಅವರವರಿಗೆ ಗೊತ್ತಿರುತ್ತದೆ ಅವರ ಜೀವನ ಏನು ಎಂದು. ಕಬ್ಬಿಣವನ್ನು ಯಾರು ನಾಶ ಮಾಡಲು ಸಾಧ್ಯವಿಲ್ಲ, ಆದರೆ ಅದರೊಳಗಿನ ತುಕ್ಕು ಮಾತ್ರ ಅದನ್ನು ನಾಶ ಮಾಡಬಲ್ಲದು. ಹಾಗಾಗಿ ನಮ್ಮನ್ನು ಯಾರೂ ಕೂಡ ನಾಶ ಮಾಡಲು ಸಾಧ್ಯವೇ ಇಲ್ಲ. ಆದರೆ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ನಾನು, ನನ್ನದೇ, ನನ್ನಿಂದಲೇ ಎಲ್ಲ ಎನ್ನುವಂತಹ ಅಹಂಕಾರವನ್ನು ತ್ಯಾಗ ಮಾಡಿ ಜೀವನವನ್ನು ನಡೆಸುವುದನ್ನು ಕಲಿತಾಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯವಾಗುವುದು. ಮೊದಲು ಮನುಷ್ಯನಿಗೆ ನಾನು ಎನ್ನುವಂತಹ ಅಹಮ್ಮನ್ನು ಬಿಟ್ಟು ಜೀವನವನ್ನು ನಡೆಸುವುದನ್ನು ಕಲಿಯಬೇಕು. ಅದೇ ನಿಮ್ಮ ಜೀವನದ ಮುಳ್ಳಾಗಬಹುದು. ಹಾಗಾಗಿ ಅದನ್ನು ತ್ಯಾಗ ಮಾಡುವುದೇ ಒಳ್ಳೆಯದು. ನಾವು ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿ ಮಾಡಿದಂತಹ ಆ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವಂತಹ ಜನರಿಗೆ ಅಲ್ಲವೇ ಅಲ್ಲ. ಒಬ್ಬ ವ್ಯಕ್ತಿಯ ಸರಳ ಸ್ವಭಾವ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನ ಸೋಲಿಸುವಂತಹ ಸಾಮರ್ಥ್ಯ ಇರುತ್ತದೆ ಎನ್ನುವುದನ್ನು ಯಾರೂ ಮರೆಯಬಾರದು. ನಿರೀಕ್ಷೆಗಳ ತೂಕ ಕಡಿಮೆಯಾದಂತೆಲ್ಲ ನೆಮ್ಮದಿಯ ತೂಕ ಎನ್ನುವುದು ಹೆಚ್ಚಾಗುತ್ತಾ ಸಾಗುವುದು. ಹಾಗಾಗಿ ಜೀವನದಲ್ಲಿ ನಿರೀಕ್ಷೆಗಳನ್ನು ಹೆಚ್ಚಾಗಿ ಹೊಂದಿದ್ದರೆ ಅಲ್ಲಿ ಸಮಸ್ಯೆಗಳಾಗಲಿ ನೋವುಗಳಾಗಲಿ ಬರುವುದು ಸಹಜ. ಯಾವಾಗ ನಿಮಗೆ ನಿರೀಕ್ಷೆಗಳು ಕಡಿಮೆಯಾಗುತ್ತಾ ಸಾಗುತ್ತದೆಯೋ ನಿಮ್ಮ ಜೀವನ ಎನ್ನುವುದು ಪಾವನವಾಗುತ್ತಾ ಹೋಗುವುದು. ನಮ್ಮ ಹಾಸಿಗೆ ಎಷ್ಟಿರುತ್ತದೆಯೋ ಅಷ್ಟು ಮಾತ್ರ ನಾವು ಕಾಲನ್ನು ಚಾಚಬೇಕು. ಅದಕ್ಕಿಂತ ಚಾಚಲು ಹೋದರೆ ಕಾಲು ನೆಲದ ಮೇಲೆ ಬರುತ್ತದೆ, ಎಚ್ಚರವಿರಲಿ. ನಮ್ಮ ಕೈಯಿಂದ ಎಷ್ಟು ಆಗುತ್ತದೆಯೋ ಅಷ್ಟು ಮಾತ್ರ ನಾವು ತೃಪ್ತಿಯನ್ನು ಕಾಣಬೇಕು. ನಿಂದಿಸಿದವರ ನಾಲಿಗೆಯಲ್ಲಿ ನಲಿದಾಡುವಂತೆ ಬಾಳಬೇಕು. ಯಾವ ವ್ಯಕ್ತಿ ನಿಮ್ಮನ್ನು ನಿಂದಿಸಿ ಹೋಗಿರುತ್ತಾನೆಯೋ ಅವನೇ ಮುಂದೊಂದು ದಿನ ಕರೆಸಿ ಸನ್ಮಾನವನ್ನು ಮಾಡಬೇಕು. ಆ ರೀತಿಯಾಗಿ ನೀವು ಜೀವನವನ್ನು ನಡೆಸಬೇಕು. ನಿನ್ನ ಸಮಯ ಕೆಟ್ಟದ್ದು ಇರುವಾಗ ಸಮಯವನ್ನು ಮತ್ತು ದೇವರನ್ನು ಬಲವಾಗಿ ನಂಬು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಇರುತ್ತದೆ. ಪರಮಾತ್ಮನಿಗೆ ಭಿಕ್ಷಕನನ್ನು ಕೂಡ ರಾಜನನ್ನಾಗಿ ಮಾಡುವಂತಹ ಶಕ್ತಿ ಇದ್ದೇ ಇರುತ್ತದೆ. ಹಾಗಾಗಿ ನಮಗೆ ಕಷ್ಟಗಳು ನೋವುಗಳು ಬಂದಾಗ ಎಂದೆಂದಿಗೂ ದೇವರ ಮೊರೆಯಲ್ಲಿ ಹೋಗುವುದನ್ನು ಬಿಡಲೇಬಾರದು. ದೇವರು ಒಬ್ಬನು ನಿನ್ನ ಕಷ್ಟಗಳಿಗೆ ಸ್ಪಂದಿಸಿದ ಎನ್ನುವುದಾದರೆ ನಿನ್ನ ಕಷ್ಟಗಳು ಯಾವ ಲೆಕ್ಕ ಇಲ್ಲದಂತೆ ಓಡಿ ಹೋಗುವುದು. ನೀನು ಮಾಡುವ ಪಾಪ ಪುಣ್ಯ ನಿನ್ನ ಬದುಕಿನ ತಕ್ಕಡಿಯಲ್ಲಿ ತೂಕುವುದು. ಒಬ್ಬರನ್ನು ನೋಯಿಸುವ ಮುನ್ನ 100 ಬಾರಿ ಯೋಚಿಸು. ಆಮೇಲೆ 1000 ಬಾರಿ ಬೇಡಿದರೂ ಭಗವಂತ ನಿನ್ನ ಲೆಕ್ಕ ಚುಕ್ತ ಮಾಡುವವರೆಗೂ ಬಿಡುವುದಿಲ್ಲ. ಹಾಗಾಗಿ ನಾವು ಇತರರಿಗೆ ನೋವಿಸುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಇತರರ ನೋವಿನ ಪರಿಣಾಮ ಹೇಗಿರುತ್ತದೆ ಎನ್ನುವಂತಹ ಸಣ್ಣ ಅರಿವನ್ನು ಇಟ್ಟುಕೊಂಡು ಜೀವನವನ್ನು ನಡೆಸುವುದನ್ನು ಕಲಿಯಬೇಕು. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ.
ಬದಲಾಗುವವರೆಗೂ ಆಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ. ಇವತ್ತು ಜನರ ಬಣ್ಣ ಏನು ಎನ್ನುವುದು ನಿನಗೆ ಅರ್ಥವಾದರೆ ನಾಳೆಯ ದಿನ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎನ್ನುವಂತಹ ಪರಿಜ್ಞಾನ ನಿನ್ನಲ್ಲಿ ಮೂಡುವುದು ಸಹಜ. ಅದರಿಂದ ಜೀವನದಲ್ಲಿ ಒಳ್ಳೆಯವರನ್ನು ಮಾತ್ರ ಆರಿಸಿಕೊಳ್ಳಲು ನಿನಗೆ ಸಾಧ್ಯವಾಗುವುದು. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.